ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರ್ತೆಗಳು ಏನಂತ ಹೇಳಿದ್ರೆ, ಟ್ರೇಡಿಂಗ್ ನೆಪದಲ್ಲಿ ಕೋಟಿ ಲಕ್ಷ ದೋಖವಾಗ್ತದೆ. ದಕ್ಷಿಣ CIN ಠಾಣೆಯಲ್ಲಿ ಪ್ರಕರಣ, ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ಪ್ರಕರಣ. ನಿಮ್ಗೆ ಗೊತ್ತಿರಬಹುದು, ಷೇರು ಖರೀದಿ ಮಾರಾಟ ಕುರಿತು ತರಬೇತಿ ಜೊತೆಗೆ ಟಿಪ್ಸ್ ಕೊಡುವುದಾಗಿ ಗಾಳ ಎಸೆದ ಸೈಬರ್ ಕಳ್ಳರು ಉದ್ಯಮಿಗಳಿಂದ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡು ವಂಚಿಸಿದ್ದಾರೆ. JP ನಗರದ ಉದ್ಯಮಿ ಶಿವನ್ ಗುಪ್ತಾ ಎಂಬವರನ್ನು 2.27 ಕೋಟಿ ರೂಪಾಯಿ ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡಿಸಿಕೊಂಡು ಸೈಬರ್ ಕಳ್ಳರು 57 ಲಕ್ಷ ರೂಪಾಯಿ ಹಿಂತಿರುಗಿಸಿ 1.69 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಈ ಬಗ್ಗೆ ದಕ್ಷಿಣದ CIN ಠಾಣೆಗೆ ಉದ್ಯಮಿ ದೂರು ಸಲ್ಲಿಸಿದ್ದು, ಈ ಮೇರೆಗೆ ಪ್ರಕರಣ ದಾಖಲಾಗಿದೆ. ಫೇಸ್ಬುಕ್ ನಲ್ಲಿ ಷೇರು ಖರೀದಿ ಮತ್ತು ಮಾರಾಟದ ಬಗ್ಗೆ ತರಬೇತಿ ಟಿಪ್ಸ್ ಕೊಡುವುದಾಗಿ ಜಾಹೀರಾತು ನೀಡಿದ ಉದ್ಯಮಿ ಈ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರು. ವಾಟ್ಸಪ್ ಗ್ರೂಪಿಗೆ ಸೇರ್ಪಡೆಯಾದರು. ಅದರಲ್ಲಿ ಅಪರಿಚಿತ ವ್ಯಕ್ತಿಗಳು ಮತ್ತೊಂದು ಲಿಂಕ್ ಕಳಿಸಿ ಟ್ರೇಡಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಸಲಹೆ ಕೊಟ್ಟರು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಉದ್ಯಮಿ GSWM ಎಂಬ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡರು. ನಂತರ ಅಪರಿಚಿತ ವ್ಯಕ್ತಿ ಷೇರುಗಳ ಮಾರಾಟ ಮತ್ತು ಖರೀದಿ ಬಗ್ಗೆ ಕೆಲವು ಮಾಹಿತಿ ಕೊಟ್ಟು ಹೂಡಿಕೆ ಮಾಡುವಂತೆ ಸಲಹೆ ಕೊಟ್ಟರು. ವಂಚಕರ ಮಾತು ನಂಬಿದ ಉದ್ಯಮಿ ಮೊದಲು ಆ್ಯಪ್ ಮೂಲಕ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರು. ಇದಾದ ಮೇಲೆ ಮತ್ತೆ 42 ಲಕ್ಷ ರೂಪಾಯಿ ಮತ್ತು 95 ಲಕ್ಷ ರೂಪಾಯಿ ಹೀಗೆ 2.27 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದರು. ಲಾಭಾಂಶ ಬಂದಿದೆ ಹೇಳಿ 57 ಲಕ್ಷ ರೂಪಾಯಿ ಉದ್ಯಮ ಖಾತೆಗೆ ಜಮಾ ಮಾಡಿ ಮತ್ತಷ್ಟು ಹಣ ಹೂಡಿಕೆ ಮಾಡುವಂತೆ ಸಲಹೆ ನೀಡಿದರು. ಹೂಡಿಕೆ ಮಾಡದೆ ಉಳಿದ ಹಣವನ್ನು ಹಿಂಪಡೆಯಲು ಉದ್ಯಮಿ ಪ್ರಯತ್ನಿಸಿದಾಗ ಸಾಧ್ಯವಿಲ್ಲ. ಮತ್ತಷ್ಟು ಹಣ ಹೂಡಿಕೆ ಮಾಡಿದರೆ ಲಾಭಾಂಶ ಡ್ರಾ ಮಾಡಲು ಸಾಧ್ಯವಾಗುತ್ತದೆ ಎಂದು ದಾರಿ ತಪ್ಪಿಸಿದರು. ಎಷ್ಟೇ ಪ್ರಯತ್ನ ಮಾಡಿದರೂ ಹಣ ಡ್ರಾ ಮಾಡಲು ಸಾಧ್ಯವಾಗಿಲ್ಲ. ಕೊನೆಗೆ ವಂಚನೆಗೆ ಒಳಗಾಗಿರುವುದನ್ನು ಗೊತ್ತಾಗಿ ಉದ್ಯಮಿ 1.69 ಕೋಟಿ ರೂಪಾಯಿ ವಂಚನೆ ಆಗಿರುವ ಬಗ್ಗೆ CIN ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಇದರ ಮೇರೆಗೆ ತನಿಖೆ ಕೈಗೊಳ್ಳುವುದಾಗಿ ಎಂದು ಅಧಿಕಾರಿ ತಿಳಿಸಿದರು. ಸ್ವಲ್ಪ ಜಾಗ್ರತೆ ಮಾಡಿ. ಈಗ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೇಡ್ ಇದು ಆ್ಯಪ್ ಇದು ತುಂಬ ಬರ್ತದೆ, ಶೇರ್ ಮಾರ್ಕೆಟ್ ಇದ್ದು ತುಂಬ ಜಾಗ್ರತೆ ಆಗಬೇಕು, ಆಯ್ತಾ. ಒಟ್ರಾಸಿ ಹಣ ಬರ್ತದೆ, ಡಬಲ್ ಬರ್ತದೆ ಅಂತ ಮಾಡಿದರೆ ಅಷ್ಟೇ ಗೋವಿಂದ ಆಗ್ತದೆ. ವಿಡಿಯೋ ಆದರೆ ಲೈಕ್ ಆದರೆ ನನ್ನ ಚಾನಲ್ ಲೈಕ್ ಮಾಡೋದನ್ನು ಮರಿಬೇಡಿ.